ಆಸಮ್ ಟ್ರಿಕ್ ಹೇಳ್ಕೊತೀನಿ. ಅದಕ್ಕೆ ಹಲೋವಿನ್ ನೈಟ್ ಅಂತ ಕರೀತಾರೆ. ಈಗ ಓಕೆ, ಇದು ನನ್ನ ಫಸ್ಟ್ ಟ್ರಿಕ್. ಈಗ ನೀವು D5 ಇಡೋದು, ಅವು D4 ರಿಪ್ಲೈ ಮಾಡ್ರೆ ನೀವು ನಿಮ್ಮ ಕುದುರೆನ ತಗೋದು ಇದನ್ನು ಅಟ್ಯಾಕ್ ಮಾಡೋ. ಈಗ ಡಿಫೆಂಡ್ ಮಾಡ್ಲಕ್ಕ ಅವ್ನ ಕುದುರೆ ತಗೋ. ಈಗ ಈ ಕುದುರೆನ ತೊಗೊಂಡ್ರೆ ಇದರ ಸೆಂಟ್ರ್ ನಿಮ್ಮ ಕಡೆ ಹೊಂಟಾನೆ. ಅದಕ್ಕಂತ ಅವ್ನು ಮತ್ತೊಂದು ಕುದುರೆನೂ ತಗೋತಾನೆ. ಆಮೇಲೆ ನೀವು ಅದನ್ನ ಸುಮ್ಮನೆ ತಗೊಳ್ಬೇಕು. ಈಗ ಗಂಡ್ರ ಅಂತ ಅನಿಸ್ಬೋದು, ಖರೆ ಇದಲ್ಲ. ಆಮೇಲೆ ನೀವು ನಿಮ್ದು E5 ಇಡ್ರಿ. ಆಮೇಲೆ ಅವ ವಾಪಸ್ ತಗೋತಾನೆ. ಆಮೇಲೆ ಮತ್ತೆ ಇದನ್ನ ಅಟ್ಯಾಕ್ ಮಾಡ್ರಿ. ಅವಾಗ ಇಲ್ಲಿ ತಗೋತಾನೆ. ಆಮೇಲೆ ಮತ್ತೆ ಇದನ್ನ ಅಟ್ಯಾಕ್ ಮಾಡ್ತಾರೆ. ಅವಾಗ ಇಲ್ಲಿ ತಗೊಳ್ಬೇಕು. ಆ ಥರ ಆದ್ಮೇಲೆ ಈ ಕುದುರೆಗೆ ನೀವು ಅಟ್ಯಾಕ್ ಮಾಡಿ. ಈಗ ಇದು ಎಲ್ಲಿ ಹೋದ್ರೂ ಅದು ಕಡಿತದೆ, ಇಲ್ಲಿ ಹೋದ್ರೆ ಇದು ಕಡಿತದೆ, ಇಲ್ಲಿ ಹೋದ್ರೆ ಇದು ಕಡಿತದೆ. ಅದಕ್ಕಂತ ವಾಪಸ್ ತುಂಬ ಒರಿಜಿನಲ್ ಪ್ಲೇಸ್ಗೆ ಹೋಗ್ಬೇಕು. ಆಮೇಲೆ ನೀವು ಈ ಥರ ಇಲ್ಲಿ ಬಿಡಬೇಕು. ಇದನ್ನು ಬಿಡ್ತಾನೆ ಮತ್ತು ನೀವು ಅದನ್ನು ತಗೋರೆ. ಈಗ ನೀವು ಎರಡು ಈ ಥರ ತಗೊಳಕ್ಕಾಗಲ್ಲ, ಯಾಕಂದರೆ ಇದಕ್ಕೆ ಬ್ಯಾಕಪ್ ಐತಿ. ಮತ್ತು ಇದನ್ನು ಇದು ತಗೊಳಕ್ಕಾಗಲ್ಲ, ಯಾಕಂದರೆ ಇದಕ್ಕೆ ಬ್ಯಾಕಪ್ ಐತಿ. ಈಗ ಮುಂದೇನು ಮಾಡೋದಂದ್ರೆ ಅವ ಇದನ್ನು ಇಲ್ಲಿಡ್ತಾನೆ. ಅದರ ಆದಮೇಲೆ ನೀವು ಏನು ಮಾಡ್ಬೇಕಂದ್ರೆ ನೀವು ನಿಮ್ದು ಕುದುರೆಯನ್ನು ಇಲ್ಲಿಡಬೇಕು. ಈಗ ನೀವು ಇದನ್ನು ಹೋಗಿ ಇದನ್ನು ತುಗಿಬೋದು. ಅದಕ್ಕಂತ ಅವನು ಇದನ್ನು ಇಲ್ಲಿ ಬಿಡ್ತಾನೆ. ನೆಕ್ಸ್ಟ್ ನೀವು ಇದನ್ನು ಇಲ್ಲಿ ಬಿಡೋದ್ರೆ ಈಗ ಅವನು ಇದನ್ನು ಓಡಿಸ್ಲಾಕ ಅವನ ಸೈನಿಕನ ಬಿಡ್ತಾನೆ. ಈಗ ನೀವು ಸುಮ್ಮನೆ ಹೋಗಿ ಚೆಕ್ ಮಾಡೋದು. ಅವ್ನು ಇಲ್ಲಿ ಬಿಡಬೇಕಾಗ್ತದೆ. ಮತ್ತು ಮತ್ತೊಂದು ಚೆಕ್ ಇಲ್ಲಿ ಬಿಡ್ತಾನೆ. ಅವನ ಕುದುರೆನ ಅವನ ಆನಿನ ತಗೋದು. ಮತ್ತು ಅವ್ನು ಮತ್ತೊಂದು ಚೆಕ್. ಆಮೇಲೆ ಮತ್ತೆ ಹೋಗೋದು ಆಮೇಲೆ ಚೆಕ್ ಆಗ್ತದೆ. ಆಮೇಲೆ ಇಲ್ಲಿ ಹೋಗೋದು ಡಿಸ್ಕವರಿ ಮತ್ತು ಚೆಕ್ ಆಯಿತು. ಆಮೇಲೆ ಇಲ್ಲಿ ಹೋಗಿ ಮತ್ತೊಂದು ಚೆಕ್ ಮಾಡೋದು. ಈಗ ಅಕಸ್ಮಾತ್ ಅವ್ನ ಕುದುರೆಯಿಂದ ಇದ್ದಾನೆ ಮತ್ತು ಅಂದರೆ ನೀವು ನಿಮ್ದು ರಾಣಿಯಿಂದ ಚೆಕ್ ಮಾಡಿರಿ. ಅಕಸ್ಮಾತ್ ಅವನದು ಒಂಟಿನ ತೊಂದ್ರೆ ಈಗ ಇದನ್ನ ಇಲ್ಲಿ ಬಿಡ್ರಿ. ಈಗ ಇದನ್ನ ಮೂವ್ ಮಾಡಬೇಕು ಹೇಳ್ರಿ. ಆಮೇಲೆ ನೀವು ಇದನ್ನ ತಗೊಂಡು ಆರಾಮ್ಸೆ ಚೆಕ್ ಮೀಟ್ ಮಾಡ್ಬೋದು. ಇದು ನಾ ಈಗ ಟ್ರಿಕ್ 2 ಹೇಳ್ಕೊತೇನೆ.